ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಹಣ ಬಂದರೂ ಉಳಿಯುತ್ತಿಲ್ಲವೇ? ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೊನೆಗೆ ಕೈಯಲ್ಲಿ ಏನೂ ಉಳಿಯುತ್ತಿಲ್ಲವೇ? ಸಾಲಗಳು ಹೆಚ್ಚಾಗುತ್ತಿವೆಯೇ? ಮನೆಯಲ್ಲೇನೋ ಕಾಣದ ನಕಾರಾತ್ಮಕ ವಾತಾವರಣ ಇದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಹಾಗಿದ್ದರೆ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಇಂದು ನಾನು ಹೇಳಲಿರುವುದು ಶುಕ್ರವಾರ ಉಪ್ಪಿನಿಂದ ಮಾಡುವ ಒಂದು ಜನಪ್ರಿಯ ಗುಪ್ತ ಉಪಾಯ. ಈ ಉಪಾಯವನ್ನು ಅನೇಕರು ಮಹಾಲಕ್ಷ್ಮಿಯ ಕೃಪೆ, ಮನೆಯ ಶಾಂತಿ ಮತ್ತು ಸಮೃದ್ಧಿಗಾಗಿ ಭಕ್ತಿಯಿಂದ ಅನುಸರಿಸುತ್ತಾರೆ. ಆದರೆ ಗಮನಿಸಿ, ಈ ಉಪಾಯದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಅದರ ಉದ್ದೇಶವೇ ಕಳೆದು ಹೋಗುತ್ತದೆ ಎಂದು ಕೆಲವರು ನಂಬುತ್ತಾರೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಉಪ್ಪನ್ನು ಬಳಸಬೇಕು, ಯಾವ ಸಮಯದಲ್ಲಿ ಈ ಉಪಾಯ ಮಾಡಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ಕೊನೆಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಗುಪ್ತ ನಿಯಮವನ್ನು ತಿಳಿಸುತ್ತೇನೆ. ಈ ನಿಯಮವನ್ನು ಅನೇಕರು ಮರೆತು ಬಿಡುತ್ತಾರೆ. ಹಾಗಾದರೆ ಯಾವುದೇ ಸಮಯ ವ್ಯರ್ಥ ಮಾಡದೆ ಶುಕ್ರವಾರ ಉಪ್ಪಿನಿಂದ ಮಾಡುವ ಈ ವಿಶೇಷ ಉಪಾಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶುಕ್ರವಾರ ಮತ್ತು ಉಪ್ಪಿನ ಮಹತ್ವ. ಸ್ನೇಹಿತರೆ, ಶುಕ್ರವಾರವನ್ನು ಹಿಂದೂ ಸಂಪ್ರದಾಯದಲ್ಲಿ ಮಹಾಲಕ್ಷ್ಮಿ ದೇವಿಯ ಆರಾಧನೆಗೆ ಮೀಸಲಾದ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಉಪ್ಪು ಕೇವಲ ಅಡುಗೆಯ ಪದಾರ್ಥ ಮಾತ್ರವಲ್ಲ, ಅನೇಕ ಸಂಪ್ರದಾಯಗಳಲ್ಲಿ ಇದನ್ನು ಶುದ್ಧತೆ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡುವ ಸಂಕೇತವಾಗಿಯೂ ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ಕೆಲವು ಮನೆಗಳಲ್ಲಿ ಉಪ್ಪನ್ನು ಬಳಸಿಕೊಂಡು ವಿಶೇಷ ಆಚರಣೆಗಳನ್ನು ಮಾಡುತ್ತಾರೆ. ಕೆಲವರು ಹೇಳುವ ಪ್ರಕಾರ ಮನೆಯ ವಾತಾವರಣದಲ್ಲಿ ನಕಾರಾತ್ಮಕತೆ ಹೆಚ್ಚಾದಾಗ ಅದು ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳಗಳು, ಕೆಲಸದಲ್ಲಿ ಅಡಚಣೆಗಳು, ಹಣ ಉಳಿಯದಿರುವುದು, ಅನಗತ್ಯ ಖರ್ಚುಗಳು ಹೆಚ್ಚಾಗುವುದು ಇತ್ಯಾದಿ ಸಮಸ್ಯೆಗಳು ಕಾಣಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಮನೆ ಸ್ವಚ್ಛತೆ, ಪ್ರಾರ್ಥನೆ ಮತ್ತು ಉಪ್ಪಿನೊಂದಿಗೆ ಮಾಡುವ ಕೆಲವು ಸಂಪ್ರದಾಯಬದ್ಧ ಉಪಾಯಗಳು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಮೂಡಿಸಲು ಸಹಾಯಕವಾಗುತ್ತವೆ ಎಂದು ಅನೇಕರು ನಂಬುತ್ತಾರೆ. ಒಂದು ನಂಬಿಕೆಯ ಪ್ರಕಾರ ಶುಕ್ರವಾರ ಸಂಜೆ ಸೂರ್ಯಾಸ್ತದ ನಂತರ ಮಹಾಲಕ್ಷ್ಮಿಯ ಕೃಪೆ ವಿಶೇಷವಾಗಿ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಭಕ್ತಿಯಿಂದ ದೀಪ ಹಚ್ಚಿ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡುವ ಪದ್ಧತಿ ಹಲವರಲ್ಲಿ ಇದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿಡಿ, ಕೇವಲ ಉಪಾಯ ಮಾಡಿದರೆ ಸಾಕಾಗುವುದಿಲ್ಲ. ಮನೆ ಸ್ವಚ್ಛತೆ, ಪ್ರಾಮಾಣಿಕ ಪರಿಶ್ರಮ, ಹಣದ ಶಿಸ್ತು, ಉಳಿತಾಯ ಮತ್ತು ದಾನ ಮಾಡುವಂತಹ ಉತ್ತಮ ಅಭ್ಯಾಸಗಳು ಜೀವನದಲ್ಲಿ ಸಮೃದ್ಧಿಗೆ ಬಹಳ ಮುಖ್ಯ. ಹೀಗಾಗಿ ಈಗ ನಾವು ಶುಕ್ರವಾರ ಉಪ್ಪಿನಿಂದ ಮಾಡುವ ಮೊದಲ ಉಪಾಯವನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಇದು ಹೇಗೆ ಮಾಡಬೇಕು, ಯಾವ ಉಪ್ಪು ಬಳಸಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲ ಉಪಾಯ. ಈಗ ಮೊದಲ ಮತ್ತು ಅತ್ಯಂತ ಜನಪ್ರಿಯ ಉಪಾಯವನ್ನು ತಿಳಿದುಕೊಳ್ಳೋಣ. ಈ ಉಪಾಯಕ್ಕೆ ಬೇಕಾಗಿರುವುದು ಕೇವಲ 2 ವಸ್ತುಗಳು. ಒಂದು ಗಾಜಿನ ಬೌಲ್ ಅಥವಾ ಚಿಕ್ಕ ಗಾಜಿನ ಪಾತ್ರೆ, ಕಲ್ಲು ಉಪ್ಪು. ಸಾಧ್ಯವಾದರೆ ಸಾಮಾನ್ಯ ಪುಡಿ ಉಪ್ಪಿನ ಬದಲು ಕಲ್ಲು ಉಪ್ಪನ್ನೇ ಬಳಸಿ. ಉಪಾಯ ಮಾಡುವ ವಿಧಾನ. ಮೊದಲು ಶುಕ್ರವಾರ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಮುಖ್ಯ ಬಾಗಿಲು ಮತ್ತು ಪೂಜಾ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರ ಒಂದು ಗಾಜಿನ ಪಾತ್ರೆಯಲ್ಲಿ ಕಲ್ಲು ಉಪ್ಪನ್ನು ತುಂಬಿ ಪಾತ್ರೆ ಸಂಪೂರ್ಣವಾಗಿ ತುಂಬಿರಬೇಕು. ಉಪ್ಪಿನ ಮೇಲೆ ಅರಿಶಿನ ಅಥವಾ ಕುಂಕುಮ ಹಾಕುವ ಅಗತ್ಯವಿಲ್ಲ. ಈ ಪಾತ್ರೆಯನ್ನು ಮನೆಯ ಉತ್ತರ ಅಥವಾ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಥವಾ ಮನೆಯಲ್ಲೇ ಹೆಚ್ಚು ಸಮಯ ಕಳೆಯುವ ಸ್ಥಳದಲ್ಲಿ ಇಡಬಹುದು. ಪಾತ್ರೆ ಇಡುವಾಗ ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಿ: ಓಂ ಶ್ರೀ ಮಹಾಲಕ್ಷ್ಮೈ ನಮಃ. ನನ್ನ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ಈ ಮಂತ್ರವನ್ನು 11 ಬಾರಿ ಭಕ್ತಿಯಿಂದ ಜಪಿಸಬಹುದು. ಈ ಉಪಾಯದ ಬಗ್ಗೆ ಇರುವ ನಂಬಿಕೆ, ಕೆಲವರು ಈ ರೀತಿಯ ಆಚರಣೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಬೆಳೆಸುತ್ತದೆ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬುತ್ತಾರೆ. ಇದು ಭಕ್ತಿಯಿಂದ ಮಾಡುವ ಒಂದು ಸಂಪ್ರದಾಯಬದ್ಧ ಉಪಾಯವಾಗಿದೆ. ಮುಖ್ಯ ನಿಯಮಗಳು. ಈ ಉಪ್ಪನ್ನು ಅಡುಗೆಗೆ ಬಳಸಬೇಡಿ. ವಾರಕ್ಕೊಮ್ಮೆ ಮತ್ತೆ ಶುಕ್ರವಾರವೇ ಹೊಸ ಉಪ್ಪನ್ನು ಇಡಿ. ಹಳೆಯ ಉಪ್ಪನ್ನು ಮರುಬಳಕೆ ಮಾಡದೆ ವಿಸರ್ಜಿಸಿ.
ಪಾತ್ರೆ ಒಡೆದಿದ್ದರೆ ಅಥವಾ ಉಪ್ಪು ಒದ್ದೆಯಾಗಿದ್ದರೆ ಅದನ್ನು ಬದಲಾಯಿಸಿ. ಒಂದು ಪ್ರಮುಖ ಎಚ್ಚರಿಕೆ: ಈ ಉಪಾಯವನ್ನು ಮಾಡುವಾಗ ಮನೆಯಲ್ಲಿ ಜಗಳ, ಕೋಪ ಅಥವಾ ಶುದ್ಧ ವಾತಾವರಣ ಇರದಂತೆ ನೋಡಿಕೊಳ್ಳಿ. ಭಕ್ತಿ, ಸ್ವಚ್ಛತೆ ಮತ್ತು ಸಕಾರಾತ್ಮಕ ಮನೋಭಾವದೊಂದಿಗೆ ಮಾಡುವುದೇ ಈ ಆಚರಣೆಯ ಮುಖ್ಯ ಉದ್ದೇಶ. ಮುಂದಿನ ಭಾಗದಲ್ಲಿ ಶುಕ್ರವಾರ ಉಪ್ಪಿನ ನೀರಿನಿಂದ ಮಾಡುವ ಮತ್ತೊಂದು ವಿಶೇಷ ಉಪಾಯವನ್ನು ತಿಳಿದುಕೊಳ್ಳೋಣ. ಎರಡನೇ ಉಪಾಯ. ಸ್ನೇಹಿತರೆ, ಈಗ ನಾವು ಶುಕ್ರವಾರ ಮಾಡುವ ಎರಡನೇ ಜನಪ್ರಿಯ ಉಪಾಯವನ್ನು ತಿಳಿದುಕೊಳ್ಳೋಣ. ಈ ಉಪಾಯವು ಉಪ್ಪಿನ ನೀರಿನಿಂದ ಮನೆ ಒರೆಸುವುದು. ಅನೇಕ ಮನೆಗಳಲ್ಲಿ ಇದು ಕೇವಲ ಸ್ವಚ್ಛತೆಗಾಗಿ ಮಾತ್ರವಲ್ಲ, ಮನೆಯ ಸಕಾರಾತ್ಮಕ ವಾತಾವರಣ ಮೂಡಲೆಂದು ಮಾಡುವ ಒಂದು ಸಂಪ್ರದಾಯವಾಗಿದೆ. ಉಪಾಯ ಮಾಡುವ ವಿಧಾನ: ಶುಕ್ರವಾರ ಸಂಜೆ ಒಂದು ಬಕೆಟ್ ಶುದ್ಧ ನೀರಿಗೆ 1 ಚಿಟಿಕೆ ಅಥವಾ 1 ಚಮಚ ಕಲ್ಲು ಉಪ್ಪು ಸೇರಿಸಿ ಆ ನೀರಿನಿಂದ ಮನೆಯ ಹಾಲ್, ಅಡುಗೆ ಮನೆ ಮತ್ತು ಮುಖ್ಯ ಬಾಗಿಲಿನ ಸುತ್ತಮುತ್ತ ನೆಲವನ್ನು ಒರೆಸಿ. ಆದರೆ ಒಂದು ಮುಖ್ಯ ನಿಯಮ ಇದೆ: ಪೂಜಾ ಕೋಣೆಯಲ್ಲಿ ಅಥವಾ ದೇವರ ವಿಗ್ರಹಗಳಿರುವ ಸ್ಥಳದಲ್ಲಿ ಉಪ್ಪಿನ ನೀರನ್ನು ಬಳಸಬೇಡಿ. ಆ ಸ್ಥಳವನ್ನು ಶುದ್ಧ ನೀರಿನಿಂದಲೇ ಸ್ವಚ್ಛಗೊಳಿಸಿ. ನಂತರ ಏನು ಮಾಡಬೇಕು? ಮನೆ ಒರೆಸಿದ ನಂತರ ಮುಖ್ಯ ಬಾಗಿಲಿನ ಬಳಿ ಅಥವಾ ಪೂಜಾ ಕೋಣೆಯಲ್ಲಿ ತುಪ್ಪದ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಬಹುದು. ಈ ರೀತಿಯ ಪ್ರಾರ್ಥನೆಯಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಏಕಾಗ್ರತೆ ಸಿಗುತ್ತದೆ ಎಂದು ಅನೇಕರು ನಂಬುತ್ತಾರೆ. ಈ ಉಪಾಯದ ಬಗ್ಗೆ ಇರುವ ನಂಬಿಕೆ: ಸಂಪ್ರದಾಯಗಳ ಪ್ರಕಾರ ಮನೆ ಸ್ವಚ್ಛತೆ ಮತ್ತು ಪ್ರಾರ್ಥನೆ ಒಟ್ಟಾಗಿ ಮಾಡಿದಾಗ ಮನೆಯ ವಾತಾವರಣ ಹೆಚ್ಚು ಶಾಂತವಾಗುತ್ತದೆ. ಇದು ಕುಟುಂಬದಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಲು ಸಹಾಯಕವಾಗಬಹುದು. ತಪ್ಪದೇ ಪಾಲಿಸಬೇಕಾದ ನಿಯಮಗಳು: ಶುಕ್ರವಾರ ರಾತ್ರಿ ಮನೆಯನ್ನು ಸ್ವಚ್ಛವಾಗಿಡಿ. ಉಪಾಯ ಮಾಡಿದ ದಿನ ಜಗಳ, ಕೋಪ ಅಥವಾ ಕಟುವಾದ ಮಾತುಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಮನೆಯಲ್ಲಿ ದೀಪವನ್ನು ಆರದಂತೆ ಸ್ವಲ್ಪ ಸಮಯ ಉರಿಯಲು ಬಿಡಿ. ಈ ಉಪಾಯದ ಜೊತೆಗೆ ಪರಿಶ್ರಮ, ಉಳಿತಾಯ ಮತ್ತು ಸದುಪಯೋಗದ ಹಣಕಾಸಿನ ಅಭ್ಯಾಸಗಳಿಗೂ ಮಹತ್ವ ನೀಡಿ. ಮುಂದಿನ ಭಾಗದಲ್ಲಿ ಶುಕ್ರವಾರ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಮಾಡುವ ಮತ್ತೊಂದು ವಿಶೇಷ ಉಪ್ಪಿನ ಉಪಾಯವನ್ನು ತಿಳಿದುಕೊಳ್ಳೋಣ. ಮೂರನೇ ಉಪಾಯ. ಸ್ನೇಹಿತರೆ, ಈಗ ನಾವು ಅತ್ಯಂತ ಜನಪ್ರಿಯ ಮತ್ತು ಭಕ್ತಿಯಿಂದ ಮಾಡುವ ಮೂರನೇ ಉಪಾಯವನ್ನು ತಿಳಿದುಕೊಳ್ಳೋಣ. ಈ ಉಪಾಯದಲ್ಲಿ ಉಪ್ಪು ಮತ್ತು ಮಹಾಲಕ್ಷ್ಮಿ ಪೂಜೆಯನ್ನು ಒಟ್ಟಿಗೆ ಮಾಡಲಾಗುತ್ತದೆ. ಅನೇಕ ಮನೆಗಳಲ್ಲಿ ಇದನ್ನು ಶುಕ್ರವಾರ ವಿಶೇಷವಾಗಿ ಆಚರಿಸುತ್ತಾರೆ. ಉಪಾಯ ಮಾಡುವ ವಿಧಾನ: ಶುಕ್ರವಾರ ಸಂಜೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮೊದಲು ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ. ನಂತರ ಒಂದು ಸಣ್ಣ ಗಾಜಿನ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ 1 ಚಿಟಿಕೆ ಕಲ್ಲು ಉಪ್ಪು ಇಡಿ. ಅದರ ಪಕ್ಕದಲ್ಲಿ 1 ನಾಣ್ಯ, ಬಿಳಿ ಹೂವು ಮತ್ತು ಅರಿಶಿನ ಕುಂಕುಮವನ್ನು ಇಟ್ಟು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ನಂತರ ಈ ಮಂತ್ರವನ್ನು 108 ಬಾರಿ ಅಥವಾ 11 ಬಾರಿ ಜಪಿಸಬಹುದು. ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಮಂತ್ರ ಜಪಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಸಂಕಲ್ಪವನ್ನು ಮಾಡಿ. ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ನಾವು ಪ್ರಾಮಾಣಿಕವಾಗಿ ದುಡಿದು ಯಶಸ್ಸು ಪಡೆಯಲಿ. ಪೂಜೆಗೆ ನಂತರ ಏನು ಮಾಡಬೇಕು? ಪೂಜೆ ಮುಗಿದ ನಂತರ ಉಪ್ಪನ್ನು ಅಡುಗೆಗೆ ಬಳಸಬೇಡಿ. ಅದನ್ನು ಮರುದಿನ ಹರಿಯುವ ನೀರಿನಲ್ಲಿ ಅಥವಾ ಸೂಕ್ತ ರೀತಿಯಲ್ಲಿ ವಿಸರ್ಜಿಸಿ. ಹೊಸ ಶುಕ್ರವಾರ ಹೊಸ ಉಪ್ಪನ್ನು ಬಳಸುವುದು ಉತ್ತಮ. ಈ ಉಪಾಯದ ಬಗ್ಗೆ ಇರುವ ನಂಬಿಕೆ: ಅನೇಕ ಭಕ್ತರ ನಂಬಿಕೆಯ ಪ್ರಕಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ದೃಷ್ಟಿಕೋನ ಬೆಳೆಯುತ್ತದೆ. ಬಹಳ ಮುಖ್ಯವಾದ ನಿಯಮಗಳು: ಉಪಾಯ ಮಾಡುವಾಗ ಮನಸ್ಸಿನಲ್ಲಿ ಕೋಪ ಅಥವಾ ದ್ವೇಷ ಇರಬಾರದು. ಉಪ್ಪನ್ನು ಅಡುಗೆಗೆ ಅಥವಾ ಬೇರೆ ಕೆಲಸಕ್ಕೆ ಬಳಸಬಾರದು. ಪೂಜೆ ಮಾಡಿದ ದಿನ ಸಾಧ್ಯವಾದರೆ ಬಡವರಿಗೆ ಅನ್ನ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಮನೆಯಲ್ಲಿ ಸ್ವಚ್ಛತೆ ಮತ್ತು ಶಾಂತ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಪರಿಶ್ರಮ, ಉಳಿತಾಯ ಮತ್ತು ಸತ್ಯನಿಷ್ಠೆಯ ಜೀವನವೇ ಸಮೃದ್ಧಿಯ ನಿಜವಾದ ಆಧಾರ ಎಂಬುದನ್ನು ಮರೆಯಬೇಡಿ. ಮುಂದಿನ ಭಾಗದಲ್ಲಿ ಈ ಉಪಾಯ ಮಾಡುವಾಗ ತಪ್ಪದೇ ತಿಳಿಯಬೇಕಾದ ಪ್ರಮುಖ ಎಚ್ಚರಿಕೆಗಳು ಮತ್ತು ಸಾಮಾನ್ಯವಾಗಿ ಜನರು ಮಾಡುವ ತಪ್ಪುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯ ಎಚ್ಚರಿಕೆಗಳು: ಸ್ನೇಹಿತರೆ, ಯಾವುದೇ ಆಧ್ಯಾತ್ಮಿಕ ಉಪಾಯ ಮಾಡುವ ಮೊದಲು ಅದರ ನಿಯಮಗಳು ಮತ್ತು ಎಚ್ಚರಿಕೆಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅನೇಕರು ಉಪಾಯವನ್ನು ಮಾಡುತ್ತಾರೆ, ಆದರೆ ಕೆಲವು ಸಾಮಾನ್ಯ ತಪ್ಪುಗಳಿಂದ ಅದರ ಉದ್ದೇಶವೇ ಹಾಳಾಗುತ್ತದೆ ಎಂದು ಸಂಪ್ರದಾಯದಲ್ಲಿ ನಂಬಲಾಗಿದೆ.
ಅಡುಗೆ ಉಪ್ಪನ್ನು ಬಳಸಬೇಡಿ. ಈ ಉಪಾಯಕ್ಕೆ ಸಾಧ್ಯವಾದರೆ ಕಲ್ಲು ಉಪ್ಪನ್ನು ಬಳಸುವುದು ಉತ್ತಮ ಎಂದು ಹಲವಾರು ಸಂಪ್ರದಾಯಗಳು ಹೇಳುತ್ತವೆ. ಉಪಾಯಕ್ಕಾಗಿ ಇಟ್ಟ ಉಪ್ಪನ್ನು ನಂತರ ಅಡುಗೆಗೆ ಬಳಸಬೇಡಿ. ಉಪ್ಪನ್ನು ಕಾಲಿನಿಂದ ತುಳಿಯಬೇಡಿ. ಉಪ್ಪನ್ನು ಅನ್ನದಷ್ಟೇ ಪವಿತ್ರವೆಂದು ಅನೇಕರು ಪರಿಗಣಿಸುತ್ತಾರೆ. ಆದ್ದರಿಂದ ಉಪ್ಪು ನೆಲಕ್ಕೆ ಬಿದ್ದರೆ ಅದನ್ನು ಗೌರವದಿಂದ ಸ್ವಚ್ಛಗೊಳಿಸಿ ಉದ್ದೇಶಪೂರ್ವಕವಾಗಿ ತುಳಿಯಬೇಡಿ. ಉಪಾಯವನ್ನು ಹಾಸ್ಯ ಅಥವಾ ಪರೀಕ್ಷೆಯ ಮನೋಭಾವದಿಂದ ಮಾಡಬೇಡಿ. ಭಕ್ತಿ, ಶ್ರದ್ಧೆ ಮತ್ತು ಸಕಾರಾತ್ಮಕ ಮನಸ್ಸಿನಿಂದ ಮಾಡುವ ಆಚರಣೆಯೇ ಮುಖ್ಯ. ಕೇವಲ ಫಲಿತಾಂಶವನ್ನು ಪರೀಕ್ಷಿಸಲು ಮಾಡುವುದಕ್ಕಿಂತ ಇದನ್ನು ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿ ನೋಡಿ. ಮನೆಯ ಸ್ವಚ್ಛತೆ ಕಾಪಾಡಿ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ಆದ್ದರಿಂದ ಉಪಾಯದ ಜೊತೆಗೆ ಪ್ರತಿದಿನ ಮನೆ ಮತ್ತು ಪೂಜಾ ಸ್ಥಳವನ್ನು ಶುಚಿಯಾಗಿಡಿ. ಅನಗತ್ಯ ಖರ್ಚು ಮತ್ತು ಸಾಲವನ್ನು ನಿಯಂತ್ರಿಸಿ. ಮಹಾಲಕ್ಷ್ಮಿಯ ಕೃಪೆಯನ್ನು ಬಯಸುವವರು ಹಣವನ್ನು ಜವಾಬ್ದಾರಿಯಿಂದ ಬಳಸುವುದು, ಉಳಿತಾಯ ಮಾಡುವುದು ಮತ್ತು ಪರಿಶ್ರಮದಿಂದ ದುಡಿಯುವುದು ಅತ್ಯಂತ ಮುಖ್ಯ. ಆಧ್ಯಾತ್ಮಿಕ ಆಚರಣೆಗಳು ಉತ್ತಮ ಅಭ್ಯಾಸಗಳಿಗೆ ಪೂರಕವಾಗಿರಬೇಕು. ಸ್ನೇಹಿತರೆ, ಇಂದು ನಾವು ಶುಕ್ರವಾರ ಉಪ್ಪಿನಿಂದ ಮಾಡುವ 3 ಜನಪ್ರಿಯ ಸಂಪ್ರದಾಯಬದ್ಧ ಉಪಾಯಗಳು, ಅವುಗಳ ವಿಧಾನ ಮತ್ತು ಪಾಲಿಸಬೇಕಾದ ಪ್ರಮುಖ ನಿಯಮಗಳ ಬಗ್ಗೆ ತಿಳಿದುಕೊಂಡೆವು. ಮತ್ತೊಮ್ಮೆ ನೆನಪಿಡಿ, ಉಪಾಯಗಳು ಮಾತ್ರ ಜೀವನವನ್ನು ಬದಲಾಯಿಸುವುದಿಲ್ಲ. ನಿಜವಾದ ಸಮೃದ್ಧಿ ಬರಬೇಕಾದರೆ ದೇವರ ಮೇಲಿನ ಭಕ್ತಿ, ಪ್ರಾಮಾಣಿಕ ಪರಿಶ್ರಮ, ಒಳ್ಳೆಯ ನಡತೆ, ಹಣದ ಶಿಸ್ತು ಮತ್ತು ಇತರರಿಗೆ ಸಹಾಯ ಮಾಡುವ ಮನೋಭಾವ ಬಹಳ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಆಧ್ಯಾತ್ಮಿಕ, ಧಾರ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂದು ಬರೆಯಿರಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.